ಶರಣಂ. ನನ್ನ ಹೆಸರು ಕಮಲಪ್ರಿಯಾ ಅಂತ. ಇವರು ಶ್ರೀನಿವಾಸ್ ಅಂತ ನಮ್ಮ ಹಸ್ಬೆಂಡು. ಇವ್ರಿಗಾಗಿರೋ ಮಿರಕಲ್ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. 2020ಅಲ್ಲಿ ನಾವು ಧರ್ಮ ಸಂಸ್ಥಾಪಕ ಟ್ರೈನಿಂಗ್ಗೆ ಚೆನ್ನೈಗೆ ಹೋಗಿದ್ವಿ. ಅಲ್ಲಿ ರೋಡ್ ಕ್ರಾಸ್ ಮಾಡುವಾಗ ಇವರು ಒಂದು ಸತಿ ಬಿದ್ದುಬಿಟ್ಟಿದ್ರು. ಅದು ನಮಗೇನಾಗಲಿಲ್ಲ. ಆವಾಗ ಟೆಟನಸ್ ಇಂಜೆಕ್ಷನ್ ಕೊಟ್ವಿ, ಮಾಡಿದ್ವಿ. ಅದಾದಮೇಲೆ ನವರಾತ್ರಿ ಹೋಮಕ್ಕೆ ಇಲ್ಲಿ 9 days ಇದ್ವಿ. ಅದಾದಮೇಲೆ ಆಫ್ಟರ್ ವಿ ವೆಂಟ್ ಬ್ಯಾಕ್ ವಿದಿನ್ ಅ ವೀಕ್ಸ್ ಟೈಮ್ ಅವ್ರಿಗೆ ಸ್ವಲ್ಪ ಟಯರ್ಡ್ ಆಗಿದ್ದರು. ಒಂದು 2-3 days ಮೈಲ್ಡ್ ಟೆಂಪ್ರೇಚರ್ಸ್ 99 ಪಾಯಿಂಟ್ ಆ ಥರ ಇತ್ತು. ಸರಿ, ಯೂಶ್ವಲಿ ವಿ ಟೇಕ್ ಹೋಮಿಯೋಪತಿ ಮೆಡಿಸನ್. ಸೊ ಅವರು ಹೋಮಿಯೋಪತಿ ಮೆಡಿಸನ್ ಕೊಟ್ಬಿಟ್ಟು ವಿ ವರ್ ಟ್ರೀಟಿಂಗ್ ಹಿಮ್. ಆ್ಯಂಡ್ ಒನ್ ಡೇ ಹಿ ವೆಂಟ್ ಟು ಆಫೀಸ್. ನಾರ್ಮಲಿ ಹಿ ನೆವರ್ ಟೇಕ್ಸ್ ರೆಸ್ಟ್. Even if he's little okay also, he will go off to office. That day, in the middle of working day, he came back from office. I was not in the house, and then he was just lying down and he was extremely tired. And ಅವ್ರು ಏನು ಮಾತಾಡ್ತಾ ಇದ್ದಾರೆ ಏನು ಅಂತಲೂ ಅವ್ರಿಗೆ ಗೊತ್ತಾಗಲಿಲ್ಲ. ವೆರಿ ಲೋ ವಾಯ್ಸ್ and all. I thought maybe because of the age and everything, sodium might be less ಅಂತ. We'll go to allopathy doctor ಅಂತ ಅಂದ್ಕೊಂಡು allopathy ಡಾಕ್ಟರ್ಗೆ ಕರ್ಕೊಂಡು ಹೋದ್ವಿ, ಒಂದು ಫಿಸಿಷಿಯನ್ ಹತ್ರ. He said maybe sodium is less ma, so I'll give you the investigations, you blood and other things, you give the samples and go. In the evening don't get in, but you come back with the reports, we'll see what to do about it ಅಂತ ಹೇಳಿದ್ರು. ಅಲ್ಲಿಂದ ವಾಪಸ್ ಮನೆಗೆ ಬಂದ ತಕ್ಷಣ ಕಾರಿಂದ ಅವ್ರನ್ನ ಇಳಿಸೋಕ್ಕೂ ಆಗಿಲ್ಲ. ಟು ಟೇಕ್ ಇನ್ ಟು ದ ಫಸ್ಟ್ ಫ್ಲೋರ್, ನಾನು ನಮ್ಮ ಮಗ ಇಬ್ಬರು ಸೇರಿ ಅವ್ರನ್ನ ಆಲ್ಮೋಸ್ಟ್ ಲಿಟ್ರಲಿ ಎತ್ತಿ ಡ್ರ್ಯಾಗ್ ಮಾಡಿಕೊಂಡು ಮೇಲೆ ಕರ್ಕೊಂಡು ಹೋಗಬೇಕಾಗಿತ್ತು. ಸೊ ದೆನ್ ಐ ಕಾಲ್ ಮೈ ಫ್ರೆಂಡ್ ಆ್ಯಂಡ್ ಶಿ ಸೆಡ್ ಇಟ್ ಲುಕ್ಸ್ ಲೈಕ್ ಇಟ್ಸ್ ಬೆಟರ್ ಯು ಟೇಕ್ ಹಿಮ್ ಬ್ಯಾಕ್ ಟು ದ ಹಾಸ್ಪಿಟಲ್ ಅಂತ. ನಾವು ಬಂದ ಸ್ಪೀಡಲ್ಲೇ ಅಗೈನ್ ವಿ ಬ್ರಾಟ್ ಹಿಮ್ ಡೌನ್ ಆ್ಯಂಡ್ ವಿ ಟುಕ್ ಹಿಮ್ ಟು ದ ಹಾಸ್ಪಿಟಲ್. ಡಾಕ್ಟರ್ ಸೆಡ್ ರಿಪೋರ್ಟ್ಸ್ ಇನ್ನೂ ಬಂದಿರಲಿಲ್ಲ, ಸೊ ವಿಲ್ ಎನಿವೇ ಪುಟ್ ಹಿಮ್ ಇನ್ ಟು ದ ward and we'll start giving him drips, sodium and all that. I said okay fine. They started, but actually speaking ಇವರು ಸೆಕೆಂಡ್ ಟೈಮ್ ನಾವು ಹಾಸ್ಪಿಟ್ಲ್ಗೆ ಹೋಗಿದ್ದೆಲ್ಲ ಇವ್ರಿಗೇನು ನೆನಪಿಲ್ಲ. we thought he was talking something, but irrelevant talk was happening. He had lost his conscious by that time. ಸೊ ಅದೆಲ್ಲ ಆದಮೇಲೆ ಯೂಶ್ವಲಿ ಸರಿ ಸೋಡಿಯಂ ಕೊಟ್ಟರು, ಸ್ವಲ್ಪ ಓಕೆ ಅಂದರು. ಹಾಸ್ಪಿಟ್ಲ್ಗೆ ಹೋದರೆ ದೇ ಆಲ್ವೇಸ್ ಡೂ ಅದರ್ ಇನ್ವೆಸ್ಟಿಗೇಷನ್ಸ್ ಆಲ್ಸೋ. ಸೊ ಸ್ಕ್ಯಾನ್ ಮಾಡಬೇಕು ಅಂತಂದರು ಇದು ಅಂತ. ಸೊ ಆ್ಯಂಡ್ ದೆನ್ ದೇ ಸೆಡ್ ಈವ್ನಿಂಗ್ 6 o'clock, ದಿಸ್ ವಾಸ್ ಅರೌಂಡ್ 2 o'clock ವಿ ಟುಕ್ ಹಿಮ್ ಬ್ಯಾಕ್ ಟು ದ ಹಾಸ್ಪಿಟಲ್ ಸೆಕೆಂಡ್ ಟೈಮ್. 6 o'clock ಫಿಸಿಷಿಯನ್ ಬಂದುಬಿಟ್ಟು ಅಮ್ಮ ದೇರ್ ಇಸ್ ಶಿಫ್ಟ್ ಇನ್ ದ ಮಿಡ್ ಬ್ರೈನ್. There are 2-3 clots. One clot is resting on the mid brain and there is a literal shift in the 0.7 mm shift in the mid brain anta doctors ಹೇಳಿದ್ರು. Immediately surgery has to be done to remove the clot anta. It is resting on the main portion, main nerve of the brain. So immediately we have to do. We don't have time and so on. I mean normally if such things they tell, we'll ask for a second opinion, ಅದೆಲ್ಲ ಮಾಡ್ತೀವಿ. ಅಲ್ಲಿ ಏನು ಇಟ್ ವಾಸ್ ಜಸ್ಟ್ ಫ್ಲೋಯಿಂಗ್ ಭಗವಾನ್ ಹತ್ರ. ಆ್ಯಕ್ಚುಲಿ ದಟ್ ನೈಟ್ ವಿ ವರ್ ಸಪೋಸ್ ಟು ಲೀವ್ ಟು ಕೊಯಂಬತ್ತೂರ್. ಆ್ಯಂಡ್ ದೆನ್ ಎಲ್ಲ ವಿದಿನ್ 6 o'clock ಡಾಕ್ಟರ್ ಟೋಲ್ಡ್, ವಿದಿನ್ 9-9:30 ದೇ ಡಿಡ್ ದಿ ಅದರ್ ಎಕ್ಸ್ರೇ, ಚೆಸ್ಟ್ ಎಕ್ಸ್ರೇ ಆ್ಯಂಡ್ ಅದರ್ ಇನ್ವೆಸ್ಟಿಗೇಷನ್ಸ್ ಆ್ಯಂಡ್ OT ಅರೇಂಜ್ ಆಯಿತು, ಅನೆಸ್ಟಿಷಿಯಾ ಅರೇಂಜ್ ಆಯಿತು, ಸರ್ಜನ್ ವಾಸ್ ಫ್ರೀ, ಎವ್ರಿಥಿಂಗ್. ಬೈ 9:30-9:45 he was inside the OT. ಆ್ಯಂಡ್ ಸರಿ, ಐ ಮೀನ್ ಭಗವಾನ್ ವಾಸ್ ದೇರ್. ಆ ಧೈರ್ಯ ಇತ್ತು. ವಿ ವೆರೆಂಟ್ ಲೈಕ್ ಪ್ಯಾನಿಕಿ ಆರ್ ಎನಿಥಿಂಗ್. ಆ್ಯಂಡ್ ಓಕೆ ಲೆಟ್ ಇಟ್ ಹ್ಯಾಪನ್ ಅಂತ. ಓಕೆ, ಐ ವಾಸ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ದ OT ಆ್ಯಂಡ್ ಐ ರಿಕ್ವೆಸ್ಟೆಡ್ ದೆಮ್, ಕ್ಯಾನ್ ಐ ಸೆಂಡ್ ದಿಸ್ ಶ್ರೀಮೂರ್ತಿ, ದಿಸ್ ಇಸ್ ಅವರ್ ಗಾಡ್ ವಿತ್ ದೆಮ್. ಯು ವೋಂಟ್ ಬಿಲೀವ್, ದೇ ಅಗ್ರೀಡ್. ದ ಶ್ರೀಮೂರ್ತಿ ವೆಂಟ್ inside the OT and from there it came to ICU. All that by the time even we thought about it, everything was over, surgery was over. And doctor said that waste blood collection will be there. It takes 72 hours normally to for that to stop, and only then we can remove that waste bag and that sutures and we can shift him to the ward. ಬಟ್ ರಾತ್ರಿ 1 o'clock ಆಗಿತ್ತು ಆಲ್ಮೋಸ್ಟ್ ಇವರು ರೂಮ್ ICUಗೆ ಶಿಫ್ಟ್ ಮಾಡಿದಾಗ. ದೆನ್ ಡಾಕ್ಟರ್ ಸೆಡ್ ಐ ವಿಲ್ ಕಮ್ ಬ್ಯಾಕ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಸೀ ಮಾ ಅಂತ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಹಿ ವೋಕ್ ಅಪ್ ಇನ್ ದ ICU. ಓನ್ಲಿ ದೆನ್ ಹಿ ನ್ಯೂ ಸರ್ಜರಿ ಆಗಿದೆ ಈ ಥರ ಅಂತ. ಟಿಲ್ ದಟ್ ಹಿ ವಾಸ್ ನಾಟ್ ಇನ್ ಹಿಸ್ ಕಾನ್ಷಿಯಸ್ ಥಿಂಗ್. ಸೊ
ಸೊ ಅದಾದಮೇಲೆ ಡಾಕ್ಟ್ರ್ ಬಂದರು. ಓಕೆ, ನಾನು ಮನೆಗೆ ಹೋಗಿಬಿಟ್ಟು ಐ ಸಿ ಯು ಅಲ್ಲಿ ಯಾರನ್ನೂ ಇಡಕ್ಕೆ ಬಿಡಲ್ಲ, ಸೊ ಮನೆಗೆ ಹೋಗಿಬಿಟ್ಟು ಬರ್ತೀನಿ ಡಾಕ್ಟರ್ ಅಂತ ಹೇಳಿದ್ರೆ, ವೈ ಯು ಡೋಂಟ್ ವಾಂಟ್ ಯುವರ್ ಹಸ್ಬೆಂಡ್ ಟು ಶಿಫ್ಟ್ ದ ರೂಮ್ ಆರ್ ವಾಟ್ ಅಂತಂದರು. I was wondering what's happening because doctor said it will take 48 to 72 hours. So then night 1:30 surgery, and then morning 10 o'clock doctor comes to see him in the rounds in ICU. He said everything is very very good. I'm going to shift him to the ward right now, so you can wait here itself, he told. I said, okay, thank you doctor. And then the assistant doctor also was astonished. He said, amma namma ishtu varsha career alli we have never seen anything like this, immediately removing it and shifting him to the ward anta. It was all the way Amma Bhagwan Srimurti, Amma Bhagwan was there, and Amma Bhagwan has given him rebirth. Later on, 1.5 2 years earlier to that, in Agnya, once Bhagwan told, how is your husband? He's fine, Bhagwan. No, you have to look after him very carefully for his health. So you go to Tulabaram and my weight, na Saubhagyanikosram, Kumkum Tulabaram, you give and go, I will take care. Okay, we didn't question anything, he was perfectly fine and very healthy and all that. Okay, because Bhagwan told, we immediately I did that and then I went. Only then after 1.5 2 years, what is going to come, Amma Bhagwan had predicted earlier, and Daniki, whatever Pariharam for my Sumangali Tanam, because he had Gandam that time. So already Bhagwan had taken the Pariharam, whatever is necessary, and he was fine. After that he recovered so miraculously. Flowers and kumkum, rose petals and kumkum. So that rose is what flowers. Is a Sumangali Bhagyam for ladies, right? So that Bhagwan had got it done earlier itself. So it was a fantastic experience. This mark we can see, and with all that he was not able to talk for 3-4 days. Voice didn't come only after surgery. That was the side effect. Then that time when we asked in Agya, Bhagwan said, that is a small thing, it will happen. You know what I've given your husband? It is rebirth. He should not have been here in this planet by now. So such a wonderful gift Bhagwan had given us. And then after we asked in Agya, and after third day he started talking, and first thing he chanted was 108 times Moola Mantra, though he was not able to talk. So that way Amma and Bhagwan are always with us. Koti Koti Pranams and Dhanyavad Amma Bhagwan. Thank you so much for always being in our lives and guiding us. Thank you.